ಎಸ್ ವೀಕ್ಷಕರೇ, ಗ್ಯಾಸ್ಟ್ರೈಟಿಸ್ನ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಗ್ಯಾಸ್ಟ್ರೈಟಿಸ್ ಅಂದ್ರೆ ಏನು, ಯಾವ ವಯಸ್ಸಿನ ವಯೋಮಿತಿಯಲ್ಲಿ ಯಾವ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ, ಸಿಂಪ್ಟಮ್ಸ್ ಹೇಗಿರುತ್ತೆ ಮತ್ತು ಕಾರಣಗಳು ಹೇಗಿರುತ್ತೆ ಅಂತ ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾಯಿತು. ಇನ್ನು ಡಾಕ್ಟರ್, ನಮ್ಮ ಆಹಾರ ಕ್ರಮ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಸೊ ಏನಾದರೂ ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಬೇಕಾ? ಯಾವ ರೀತಿಯಾದಂಥ ಆಹಾರ ಕ್ರಮವನ್ನು ನಾವು ಅನುಸರಿಸಬೇಕಾಗತ್ತೆ? ಇದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ನೋಡಮ್ಮ, ಬ್ರಿಟಿಷ್ ಟರ್ಮಿನಾಲಜಿ ಬ್ರೇಕ್ ಫಾಸ್ಟ್, ನಮ್ಮಲ್ಲಿ ತಿಂಡಿ ತಿಂದ್ರಾ, ಟಿಫನ್ ಮಾಡಿದ್ರಾ ಅಂತಾರೆ. ಇದು ಭಾಳ ಇಂಪಾರ್ಟೆಂಟು. ಯಾಕೆ ಹೇಳ್ತೀನಿ ಅಂದರೆ, ನೀವು ನೋಡಿ, ನಾವು ಯೂಶ್ವಲಿ ರಾತ್ರಿ 9 ಗಂಟೆಗೋ 10 ಗಂಟೆಗೋ 8 ಗಂಟೆಗೋ ಊಟ ಮಾಡಿರ್ತಾರಲ್ಲ, ಮಲಕ್ಕೋತಾರೆ. ಬೆಳಗ್ಗೆ ಎದ್ದೊಳೋದು 6-6:30. ಎದ್ದೊಳೋ ಅಷ್ಟೊತ್ತಿಗೆ ಸ್ಟಮಕ್ ಎಂಟಿ ಆಗಿರುತ್ತೆ. ನಮ್ಮ ಭಾಷೆಯಲ್ಲಿ ದ ಎಂಟಿಯಿಂಗ್ ಟೈಮ್ ಆಫ್ ಸ್ಟಮಕ್ ಈಸ್ 4 to 6 hours. ಅದಾದಮೇಲೆ ನಮ್ಮ ಜಠರದಲ್ಲಿ ಆಹಾರ ಇರಲ್ಲ, ಆ್ಯಸಿಡ್ ಇರುತ್ತೆ. ಒಂದು ಬ್ಲೇಡ್ನೇ ಕರಗಿಸ್ಕೊಳ್ಳೋ ಶಕ್ತಿ ಅದಕ್ಕಿದೆ. ನಮ್ಮ ಜಠರ ಎಲ್ಲ ಸುಟ್ಟೋಗ್ಬಿಡ್ಬೇಕಾಗಿತ್ತು ಇಷ್ಟೊತ್ತಿಗೆ. ಆದರೆ ಗಾಡ್ ಈಸ್ ಎ ಗ್ರೇಟ್ ಸೈಂಟಿಸ್ಟು. ಅದ್ರ ಜೊತೆಗೆ ಇನ್ನೊಂದು ಫ್ಲೂಯಿಡ್ ಕೊಟ್ಟಿದ್ದಾನೆ, ಮ್ಯೂಕಸ್ ಅಂತೀವಿ ನಾವು. ಗ್ಲ್ಯಾಂಡ್ಸ್ ಇರ್ತಾವೆಲ್ಲ. ನಮ್ಮ ಜೊಲ್ಲು ಗ್ರಂಥಿ ಹೆಂಗಿರುತ್ತಲ್ಲ, ಜೊಲ್ಲನ್ನು ಉತ್ಪತ್ತಿ ಮಾಡುತ್ತಲ್ಲ, ಹಂಗೆ ಜಠರದಲ್ಲಿ ಆಸಿಡ್ ಉತ್ಪತ್ತಿ ಮಾಡೋ ಗ್ರಂಥಿಗಳಿದ್ದಾವೆ. ಈ ಮ್ಯೂಕಸ್ಸು ಅವೆರಡು ಬ್ಯಾಲೆನ್ಸ್ ಮಾಡ್ತಾ ಇರ್ತವೆ. ಎಷ್ಟೊತ್ತು ಬ್ಯಾಲೆನ್ಸ್ ಮಾಡ್ತವೆ? 1 hour ಮಾಡ್ಬೋದು, 2 hours ಮಾಡೋದು. ಅದಾದಮೇಲೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಆ್ಯಸಿಡ್ ಸುಡೋಕ್ಕೆ ಶುರು ಮಾಡ್ತದೆ. ಅದಕ್ಕೆ ನನ್ನ ಮನವಿ ಪ್ರತಿಯೊಬ್ಬರಿಗೂ, ದಯವಿಟ್ಟು 9 ಗಂಟೆ ಒಳಗಾಗಿ ನಿಮ್ಮ ಸ್ಟಮಕ್ ಒಳಕ್ಕೆ ಏನಾದರೂ ಹಾಕಿ. ದಿಸ್ ಇಸ್ ಫಸ್ಟ್ ಇಂಪಾರ್ಟೆಂಟ್. ಬ್ರೇಕ್ಫಾಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನ ಹೇಳ್ತೀವಿ, ಇಲ್ಲ ಡಾಕ್ಟ್ರೇ, ನಮ್ಮಮ್ಮ 10 ಗಂಟೆ ಆದರೂ ಏನು ತಿನ್ನಲ್ಲ, ನಮ್ಮನ್ನೆಲ್ಲ ರೆಡಿ ಮಾಡ್ತಾಳೆ, ನಮ್ಮ ಅಪ್ಪನ ಆಫೀಸಿಗೆ ಕಳಿಸ್ತಾಳೆ, ಅದಕ್ಕೆ ಗ್ಯಾಸ್ಟ್ರಿಕ್ ಇರ್ಬೋದೇನೋ. ಅದು ಸತ್ಯ. ದಯವಿಟ್ಟು ನಿಮ್ಮ ಸ್ಟಮಕ್ನ ಅವೇಕಿದ್ದಾಗೆ more than 4 hours ಖಾಲಿ ಬಿಡಬಾರ್ದು. ಅದಕ್ಕೆ ಫುಡ್ ಶೆಡ್ಯೂಲ್ ಅಂತೀವಿ ನಾವು. ಬೆಳಗ್ಗೆ ಬ್ರೇಕ್ಫಾಸ್ಟ್, 1 ಗಂಟೆಗೆ ಲಂಚು, 5 ಗಂಟೆಗೆ ಸ್ನ್ಯಾಕು, ಅಥವಾ ಬೇಗ ಊಟ ಮಾಡೋಂಗಿದ್ರೆ ಸ್ನ್ಯಾಕ್ ಬೇಕಿಲ್ಲ, ಇಲ್ಲದ್ರೆ ರಾತ್ರಿ ಡಿನ್ನರ್. ಇದನ್ನು ದಯವಿಟ್ಟು ಫಾಲೋ ಮಾಡಿ. ಸೊ ತುಂಬ ಜನ ನನಗೆ ಕೇಳ್ತಾರೆ, ಕನ್ಫ್ಯೂಸ್ ಮಾಡಿರ್ತೀವಿ ನಾವೇನೇ ಅವ್ರಿಗೆ. ಯಾಕಂದರೆ ಆಯುರ್ವೇದ ಒಳಗೆ ಹೇಳ್ತಾರೆ ನೀವು ಉಪವಾಸ ಮಾಡೋದು ಒಳ್ಳೆಯದು ಅಂತಾರೆ. ನಾನು ಹೇಳ್ತೀನಿ ಉಪವಾಸ ಮಾಡಬೇಡಿ ಅಂತ. ನಾನು ಮಾತನಾಡುವುದು ನನ್ನ ಸ್ಪೆಷಾಲಿಟಿಯಲ್ಲಿ, ನನ್ನ ವಿಜ್ಞಾನ. ಬೇರೆಯವ್ರು ಏನು ಹೇಳಿದ್ರು ನನಗೆ ಗೊತ್ತಿಲ್ಲ. ನನ್ನ ವಿಜ್ಞಾನ ಹಿಂಗೆ ಹೇಳುತ್ತೆ, ದಯವಿಟ್ಟು ನಿಮ್ಮ ಸ್ಟಮಕ್ಕಿಗೆ ಖಾಲಿ ಹೊಟ್ಟೆ ಬಿಡಬೇಡಿ ಅಂತ ಹೇಳ್ತೀನಿ. ಅದರೊಳಗಾಗಿಮ್ಮ ಆಲ್ ಓವರ್ ದ ವರ್ಲ್ಡ್ ನಾನು ಹೇಳ್ತೀನಿ, ಇವತ್ತು ವೆಜಿಟೇರಿಯನ್ ಫುಡ್ ಈಸ್ ದ ಬೆಸ್ಟ್ ಫುಡ್. ಸೊಪ್ಪು, ತರಕಾರಿಗಳು, ಹಣ್ಣುಗಳು. ಅದು ಯಾಕೆ ಬೆಸ್ಟ್ ಅಂದರೆ ಈಸಿಲಿ ಡೈಜೆಸ್ಟ್ ಆಗುತ್ತೆ, ಅದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಅದೇ ನೋಡಿ, ಮಟನ್ನು, ಚಿಕನ್, ನಾನ್ ವೆಜಿಟೇರಿಯನ್ ನನಗೆ ಡಿಸ್ಕರೇಜ್ ಮಾಡ್ತಿಲ್ಲ, ತಿನ್ನಿ. ಮಟನ್ನೊಳಗೆ ಕೆಲವು ವಿಟಮಿನ್ಸು ಇರೋದು ನಿಮಗೆ ವೆಜಿಟೇರಿಯನ್ ಫುಡ್ಡಲ್ಲಿ ಸಿಗೋಲ್ಲ. ಆದರೆ ಮಟನ್ನು ಈಸಿಲಿ ಡೈಜೆಸ್ಟ್ ಆಗಲ್ಲ. ಆ್ಯಂಡ್ ತುಂಬ ಮಟನ್ ತಿನ್ನೋರಿಗೆ ಕರುಳಿನ ಕ್ಯಾನ್ಸರ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಸೊ ಆದ್ದರಿಂದ ದಯವಿಟ್ಟು ಆಹಾರ ಪದ್ಧತಿ ಹೇಳಿದರೆ ನೀವು ಟೈಮ್ ಸರಿಯಾಗಿ ಊಟ ಮಾಡಿ ಅನ್ನೋದು ಒಂದು. ತುಂಬ ಫ್ರೈಡ್ ಜಂಕ್ ಫುಡ್ ಅಂತಾರಲ್ಲ, ಎಲ್ಲಕ್ಕೂ ಮಸಾಲೆ ಹಾಕಿ ಅದನ್ನು ಅವಾಯ್ಡ್ ಮಾಡಿ. ಈ ಮನುಷ್ಯರು ಖುಷಿಯಿಂದ ಇರಬೇಕು ಅಂದರೆ ಎಲ್ಲನೂ ಇರಬೇಕು. ಎಲ್ಲೋ ಒಂದು ಕಡೆ ಋಷಿ ಥರ ಇರುವಂಥ ನಾನು ಹೇಳೋದಿಲ್ಲ. ಆ್ಯಸ್ ಎ ಸರ್ಜನ್ ಡೆಫಿನೆಟ್ಲಿ ಟೈಮ್ ಸರಿಯಾಗಿ ಊಟ ಮಾಡೋದು ಒಂದು. ವೆಜಿಟೇರಿಯನ್ ಫುಡ್ ಈಸ್ ಗುಡ್, ಫ್ರೈಡ್ ಫುಡ್ ಶುಡ್ ಬಿ ಅವಾಯ್ಡೆಡ್. ಇಷ್ಟೇ, ಬೇರೆ ಇನ್ನೇನಿಲ್ಲ. ಆ್ಯಂಡ್ ಇಲ್ಲಿ ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ಚಿಲ್ಲಿಯಿಂದ ಭಾಳ ಜನ ಮೆಣಸಿನ್ಕಾಯಿ ನೋಡಿದ್ರೆ ಹೆದರ್ಕೋತಾರೆ. ಚಿಲ್ಲಿಯಿಂದ ಗ್ಯಾಸ್ಟ್ರಿಕ್ ಆಗಲ್ಲ, ಇದನ್ನು ತಿಳ್ಕೊಂಬಿಡಿ. ಆಗುತ್ತೆ ಅನ್ಕೋತಾರೆ, ಆಗಲ್ಲ. ನಾನು ದಿನಕ್ಕೆ 4 ಮೆಣಸಿನ್ಕಾಯಿ ತಿಂತೀನಿ. ಯಾಕೆ ತಿಂತೀನಿ ಅಂದರೆ, ನಾನು MS ಓದಿದ್ದು KMC ಹುಬ್ಳಿಯಲ್ಲಿ. ಹುಬ್ಳಿ ಧಾರವಾಡದ ಕಡೆ ನಮ್ಮ ಹಾಸ್ಟ್ಲೊಳಗೆ ಹಸಿಮೆಣಸಿನ್ಕಾಯಿನ ಸೀಳ್ಬಿಟ್ಟು ಅದಕ್ಕೊಂದು ಮಸಾಲ ಹಾಕಿ ಇಟ್ಟಿರೋರು, ಅದೇ ನಮ್ಮ ಪಲ್ಯ. ಸೊ ಅದಕ್ಕೆ ನಾನು ಭಾಳ ಕ್ಲಿಯರಾಗಿ ಹೇಳ್ತೀನಿ, ಹಸಿಮೆಣಸಿನ್ಕಾಯಿಂದ ಅಸಿಡಿಟಿ ಜಾಸ್ತಿ ಆಗಲ್ಲ, ಗ್ಯಾಸ್ಟ್ರಿಕ್ ಆಗಲ್ಲ. ಖುಷಿಯಿಂದ ಚಿತ್ರಾನ್ನ, ಉಪ್ಪಿಟ್ಟು ಎಲ್ಲ ತಿನ್ನಿ. ಸೊ ತುಂಬ ಜನಕ್ಕೆ ಇವತ್ತು ಕೂಡ, ಈಗ ಬರೋದಕ್ಕೆ ಮೊದಲು ಒಂದು ಪೇಷಂಟು ಗಂಡ ಹೆಂಡತಿ ಬಂದಿದ್ರು, ಡಾಕ್ಟ್ರೆ ಹಾಲು ಕುಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತಾ? ಇಲ್ಲ, ಡೆಫಿನೆಟ್ಲಿ ನಾಟ್. ಮಿಲ್ಕಿಂದ ಆಗಲ್ಲ, ಟೀ ಕಾಫಿಯಿಂದ ಆಗಲ್ಲ. ಸೊ ಅದರಿಂದ ಆಲ್ಕೋಹಾಲ್ ಬಿಟ್ಟರೆ ಅಮಾಂಗ್ ಡ್ರಿಂಕ್ಸ್ ಬೇರೆ ಯಾವುದ್ರಲ್ಲೂ ಆಗಲ್ಲ. ಹಾಗಿದ್ರೆ ಅದು ತಪ್ಪು ಕಲ್ಪನೆ ಅಂತ ಹೇಳ್ತೀರಾ ಡಾಕ್ಟರ್? 100%. ಓಕೆ, ಖಾಲಿ ಹೊಟ್ಟೆನಲ್ಲಿ ಕಾಫಿ ಕುಡಿದ್ರೆ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ, ಹಾಲು ಕುಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಆಗೋದಿಲ್ಲ. ವೆರಿ ವೆರಿ ಕ್ಲಿಯರ್. ಓಕೆ.